ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಾ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತು ನಾವು ಕೆಲವು ಸ್ಯಾರಿ ಶಾಪಿಂಗ್ ಮಾಡಿದ್ದೀವಿ ಡೈಲಿ ಯೂಸ್ಗೆ ಅಂತ. ಮಮ್ಮಿಗೋಸ್ಕರನೇ ನಾವು ಶಾಪಿಂಗ್ ಮಾಡಿರೋದು. ಯಾಕಂದರೆ ಮಮ್ಮಿಗೆ ಡೈಲಿ ವೇರ್ ಸ್ಯಾರೀಸ್ ಎಲ್ಲ ಸ್ವಲ್ಪ ಹಳೇದಾಗಿತ್ತು. ತುಂಬ ದಿವಸದಿಂದ ನಾವು ಕೊಂಡ್ಕೊಂಡಿಲ್ಲ ಮಮ್ಮಿಗೋಸ್ಕರ ಡೈಲಿ ವೇರ್ ಸ್ಯಾರೀಸ್ ಅಂತ. ಸೊ ಕೆಲವು ಕೊಂಡ್ಕೊಂಬಂದಿದ್ದೀವಿ. ಅದರಲ್ಲಿ ಯಾವ್ಯಾವುದು ಮಮ್ಮಿಗೆ ಹೋಗುತ್ತೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಮಮ್ಮಿಗೋಸ್ಕರನೇ ಕೊಂಡ್ಕೊಂಬಂದಿರೋದು. ಅದರಲ್ಲಿ ನನಗೆ ಯಾವ್ದು ಇಷ್ಟ ಆಗುತ್ತೋ ನಾನು ಇಸ್ಕೊಳ್ತೀನಿ. ನನಗೆ ಇದನ್ನ ಕೊಡಿ ಅಂತ ಕೇಳಬಹುದು ಅಂತ ಅನಿಸುತ್ತೆ. ನಿಮ್ಮ ಜೊತೆನೂ ಅದನ್ನ ಶೇರ್ ಮಾಡ್ತೀನಿ, ಯಾವ್ಯಾವ ಸ್ಯಾರೀಸ್ ಕೊಂಡ್ಕೊಂಡಿದ್ದೀವಿ ಅಂತ. ಅದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರ್ದು ಕಳಿಸೋದನ್ನು ಮರೆಯಬೇಡಿ. ಇದ್ರಲ್ಲಿ ನಾನು ಯಾವ್ದು ತೊಗೋಬೋದು ಅಂತ ನನಗೆ ಗೊತ್ತಿಲ್ಲ. ಹೋಗೋಣ, ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ ಈ ವ್ಲಾಗ್ ಹೇಗೆ ಹೋಗುತ್ತೆ ಅಂತ. ನನಗೂ ಐಡಿಯಾ ಇಲ್ಲ. ಬನ್ನಿ ಹಾಗಾದರೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟು ಕೆಲವು ಸ್ಯಾರೀಸ್ ಕೊಂಡ್ಕೊಂಡಿದ್ದೀವಿ ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಅದರಲ್ಲಿ ಫಸ್ಟ್ ಸ್ಯಾರಿ ಯಾವುದು ಅಂತಂದರೆ ಇದು. ಮಮ್ಮಿ ಹಾಗೆ ಲಾಸ್ಟ್ ನೋಡ್ತಾ ಹೋಗಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡೋಣ. ಮತ್ತು ಇಷ್ಟ ಆಗದೇ ಇರೋ ಎಕ್ಸ್ಚೇಂಜ್ ಇದೆ, ಅಲ್ಲಿ ಹೋಗಿ ಎಕ್ಸ್ಚೇಂಜ್ ಮಾಡಿಸ್ಕೊಂಬರೋಣಂತೆ. ಈ ಒಂದು ಸ್ಯಾರಿ ವೈಟ್ ಬೇಸ್ ಸ್ಯಾರಿ, ತುಂಬಾ ಚೆನ್ನಾಗಿದೆ ಸ್ಯಾರಿ ಇದು. ಯು ಕ್ಯಾನ್ ಸಿ ದ ಬಾರ್ಡರ್ ಆ್ಯಂಡ್ ನೆಕ್ಸ್ಟ್ ಈ ಬಾರ್ಡರ್ ಮೇಲೆ ಇನ್ನೊಂದು ಡಬಲ್ ಬಾರ್ಡರ್ ಇದೆ. ಸೊ ಯಾವುದೊಂದು ಕಾಲ್ ಬಂತು, ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು. ಸೊ ದಿಸ್ ಇಸ್ ವಾಟ್ ಐ ವಾಂಟ್ ಟು ಸೇ ದಿಸ್. ಇದೊಂದು ಸ್ಯಾರಿ ತುಂಬ ಚೆನ್ನಾಗಿದೆ, ತುಂಬ ಯೂನಿಕ್ ಆಗಿದೆ ಆಗಿರುವಂಥ ಬಾರ್ಡರ್. ಈ ಬಾರ್ಡರ್ ಜೊತೆಯಲ್ಲಿ ಡಬಲ್ ಪಿಕಾಕ್ ನಿಮ್ಗೆ ಕಾಣ್ತಾ ಇರ್ಬೋದು. ಆ್ಯಂಡ್ ಇದು ನೋಡಿರಿ, ಜರಿ ಬಾರ್ಡರ್ ಇದೆ, ಮೇಲ್ಗಡೆ ಇನ್ನೊಂದು ಬಾರ್ಡರ್, ತ್ರಿಬಲ್ ಬಾರ್ಡರ್ ಮಮ್ಮಿ. ಇದು ತ್ರಿಬಲ್ ಬಾರ್ಡರ್ ಸ್ಯಾರಿ ನಿಮ್ಗೆ ಕಾಣ್ತಾ ಇರ್ಬೋದು. ಎಷ್ಟು ಚೆನ್ನಾಗಿ ಪಿಕಾಕ್, ಒಂಥರ ಕಪಲ್ ಪಿಕಾಕ್ಸ್ ಇದೆ ಇದರಲ್ಲಿ. ಸಖತ್ತಾಗಿ ಕಾಣ್ತಾ ಇದೆ ಮಾತ್ರ. ಅದು ಬೇಸ್ ವೈಟ್ ಇರೋದ್ರಿಂದ ಸ್ಯಾರಿ ಸಖತ್ ಹೈಲೈಟಾಗಿ ಕಾಣ್ತಾ ಇದೆ. ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ. ಇದು ಮಮ್ಮಿ ತುಂಬ ಇಷ್ಟಪಟ್ಟು ಕೊಂಡ್ಕೊಂಡಿದ್ದಾರೆ. ಬಟ್ ಇದು ಮಮ್ಮಿಗೇನೆ, ಬಿಕಾಸ್ ಐ ಡೋಂಟ್ ಪ್ರಿಫರ್ ಲೈಟ್ ಕಲರ್ಸ್. ಸೊ ಇದು ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ, ಸಖತ್ತಾಗಿ ಕಾಣುತ್ತೆ, ಚೆನ್ನಾಗಿದೆ ಸ್ಯಾರಿ. ಇದು ಫೈನಲೈಸ್ ಮಮ್ಮಿಗೆ. ಆ್ಯಂಡ್ ನೆಕ್ಸ್ಟ್ ಬಂದು ಇದೊಂದು ಕಾಟನ್ ಸ್ಯಾರಿ. ಮಮ್ಮಿಗೆ ತುಂಬ ಇಷ್ಟ ಆಗಿ ಕೊಂಡ್ಕೊಂಡ್ರು. ಕಲ್ಕತ್ತಾ ಕಾಟನ್ ಸ್ಯಾರಿ ಅಂತ ಅಂದರು ಅವರು ಶಾಪ್ನವರು. ವೇರ್ ಮಾಡಿದಾಗಂತೂ ತುಂಬ ಯೂನಿಕ್ಕಾಗಿ ಸ್ಟಿಫಾಗಿ ಕುತ್ಕೊಂಡ್ಬಿಡ್ತೀವಿ, ಹರಡ್ಕೊಂಡು ಕುತ್ಕೊಳ್ಳಲ್ಲ. ಇದರಲ್ಲಿ ಗೋಲ್ಡನ್ ಬಾರ್ಡರ್ ಇದೆ, ನಿಮಗೆ ಕಾಣ್ತಾ ಇರ್ಬೋದು. ತುಂಬ ಕ್ಯೂಟಾಗಿದೆ ಸ್ಯಾರಿ. ಅಫಿಷಿಯಲ್ ಲುಕ್ ಜೊತೆಲಿ ಒಂಥರ ತುಂಬ ಚೆನ್ನಾಗಿ ಕ್ಲಾಸಿ ಲುಕ್ ಕೊಡುತ್ತೆ. ಜರ್ನಿಗೆಲ್ಲ ಆರಾಮಾಗಿ ವೇರ್ ಮಾಡ್ಕೊಂಡು ಹೋಗ್ಬೋದು. ಸೊ ದಿಸ್ ಇಸ್ ದ ಥಿಂಗ್. ಇದು ಕೂಡ ತುಂಬ ಚೆನ್ನಾಗಿದೆ. ಬ್ಲೌಸ್ ಇದು ಬ್ಲೌಸ್ ಈ ಸ್ಯಾರಿಗೆ. ದಿಸ್ ಇಸ್ ದ ಪುಟಾಣಿ ಪಲ್ಲು. ಇದು ಪಲ್ಲು. ಇದು ಕೂಡ ತುಂಬ ಚೆನ್ನಾಗಿದೆ. ಇದು ಕೂಡ ತುಂಬ ಇಷ್ಟಪಟ್ಟು ಮಮ್ಮಿ ಫೈನಲ್ ಮಾಡ್ಕೊಂಡಿದ್ದಾರೆ. ತಗೋ ಮಮ್ಮಿ. ಆ್ಯಂಡ್ ಇದೊಂದು ಕಾಟನ್ ಸ್ಯಾರಿ, ಮಮ್ಮಿಗೇ ಕೊಂಡ್ಕೊಂಡಿರೋದು. ಇದು ಮಲ್ ಕಾಟನ್ ಸ್ಯಾರಿ. ಉಟ್ಟಾಗಂತೂ ತುಂಬ ಚೆನ್ನಾಗಿರುತ್ತೆ. ಇದು ಸಮ್ಮರ್ ವೇರ್ ಸ್ಯಾರಿ ಕೂಡ, ಆ್ಯಂಡ್ ಎಲ್ಲ ಒಕೇಶನ್ಸ್ಗೂ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಒಂಥರ ಸಮ್ಮರ್ ಫ್ರೆಂಡ್ಲಿ ಸ್ಯಾರಿ ಅಂತಲೇ ಹೇಳ್ಬೋದು. ಎಲ್ಲ ಸೀಸನಲ್ಲೂ ವೇರ್ ಮಾಡ್ಬೋದು ಅಂಥ ಸ್ಯಾರಿ ಇದು. ಇದು ವಿತ್ ಬಾರ್ಡರ್, ಮೇಲ್ಗಡೆ ಡಬಲ್ ಬಾರ್ಡರ್ ಇದೆ. ಸ್ಯಾರಿ ತುಂಬ ಬುಟ್ಟ ಇದೆ. ಒಂಥರ ಮೆಂತ್ಯ ಕಲರ್ ಅಂತಂತಾರೆ ನಮ್ಮ ಮಮ್ಮಿ ಇದನ್ನ. ನೀವು ನೋಡ್ತಾ ಇರ್ಬೋದು. ಇದು ಕೆಳಗಡೆ ಬಾಟಮಲ್ಲಿ ಬರುವಂಥ ಬಾರ್ಡರ್, ಡಬಲ್ ಬಾರ್ಡರ್. ಇದು ಮೇಲ್ಗಡೆಯಿಂದ ಬಾರ್ಡರ್. ಪಲ್ಲು ಬಂದು ಈ ರೀತಿ ಇದೆ. ಇದು ಪಲ್ಲು ಕೂಡ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ಬ್ಲೌಸ್ ಬಂದು ಇದು ಬ್ಲೌಸ್. ಇದು ಚೆನ್ನಾಗಿದೆ ಸ್ಯಾರಿ. ಇದು ಕೂಡ ಮಮ್ಮಿ ಫೈನಲ್ ಮಾಡ್ಕೊಂಡಿದ್ದಾರೆ. ವೇರ್ ಮಾಡಿದಾಗಲೂ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ರೇಟ್ ನನಗೆ ಅಷ್ಟು ಪರ್ಫೆಕ್ಟಾಗಿ ಗೊತ್ತಿಲ್ಲ, ಯಾಕಂದರೆ ಟೋಟಲಿ ಬಿಲ್ ಹಾಕ್ಸಿದ್ದು. ಇನ್ ಕೇಸ್ ನನಗೆ ರೇಟ್ ಗೊತ್ತಾಯಿತು ಅಂತಂದರೆ ನಾನು ಸೈಡಿಗೆ ಟ್ಯಾಗ್ ಮಾಡ್ತೀನಿ, ಇಲ್ಲವಾದರೆ ಇಲ್ಲ, ಪ್ಲೀಸ್ ಡೋಂಟ್ ಮೈಂಡ್. ಇದು ಕೂಡ ಡೈಲಿ ವೇರ್ ಸ್ಯಾರಿ, ತುಂಬ ಚೆನ್ನಾಗಿದೆ. ಇದು ಎಲ್ಲ ಏಜ್ ಗ್ರೂಪ್ನವರು ವೇರ್ ಮಾಡ್ಬೋದು. ನಾನು ಇಷ್ಟು ತೋರಿಸಿದ ಸ್ಯಾರಿ ಎಲ್ಲ ಏಜ್ ಗ್ರೂಪ್ನವರು ವೇರ್ ಮಾಡ್ಬೋದು. ಸ್ಪೆಸಿಫಿಕಲಿ ಇಂಥವರೇ ವೇರ್ ಮಾಡಬೇಕು ಅನ್ನೋದೇನಿಲ್ಲ. ಇದು ಕೂಡ ತುಂಬ ಚೆನ್ನಾಗಿದೆ. ಹೀಸ್ ಐ ವಾಸ್ ಟೆಲಿಂಗ್ ದಟ್ ಇದೊಂದು ಸ್ಯಾರಿ ಅಫಿಷಿಯಲಿ ಲುಕ್ ಸ್ಯಾರಿ. ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ. ಎಲ್ಲ ಸ್ಟಿಫಾಗಿ ಕುತ್ಕೊಳ್ಳೋಂಥ ಸ್ಯಾರಿ. ಇದು ಬ್ಲೌಸು. ಇದು ಬ್ಲ್ಯಾಕ್ ಸ್ಯಾರಿ ಅಲ್ಲ, ಬ್ಲ್ಯಾಕ್ ಸ್ಯಾರಿಗಿಂತಲೂ ಇದು ವಿಡಿಯೋಲಿ ಬ್ಲ್ಯಾಕ್ ಕಾಣ್ತಿದೆ, ಬಟ್ ಡಾರ್ಕ್ ಗ್ರೇ ಸ್ಯಾರಿ. ಇದು ಡಾರ್ಕ್ ಗ್ರೇ ಅಂತೀನಿ ನಾನು, ಡಾರ್ಕ್ ಗ್ರೇ ಸ್ಯಾರಿ. ಇದು ಪಲ್ಲು, ದಿಸ್ ಇಸ್ ದ ಪಲ್ಲು.
ಚೆನ್ನಾಗಿದೆ ಪಲ್ಲು ಮಾತ್ರ. ವೇರ್ ಮಾಡಿದಾಗೂ ಚೆನ್ನಾಗಿ ಕಾಣುತ್ತೆ. ಇದರಲ್ಲೂ ಒಂಥರ ಗೋಲ್ಡನ್ ಬಾರ್ಡರ್ ಬಂದಿದೆ, ಕ್ಯೂಟಾಗಿ ಸಖತ್ತಾಗಿದೆ, ಸೂಪರ್ ಕಾಣುತ್ತೆ ವೇರ್ ಮಾಡಿದಾಗ. ಇದನ್ನು ನಾನು ಕೂಡ ಯಾವಾಗಾದ್ರೂ ವೇರ್ ಮಾಡ್ತೀನಿ, ಬಿಕಾಸ್ ಐ ಲವ್ ಬ್ಲ್ಯಾಕ್ ಕಲರ್ಸ್. ಚೆನ್ನಾಗಿದೆ. ಹೇಗೆ ಮಾಡೋಣ ಅಂತ ನೋಡ್ತಾ ಇದ್ರು, ಬಟ್ ತಗೊಳ್ಳಿ ಮಮ್ಮಿ, ಚೆನ್ನಾಗಿ ಕಾಣುತ್ತೆ. ಬಿಕಾಸ್ ನಾನು ಅದನ್ನ ವೇರ್ ಮಾಡ್ಬೋದು, ಮಮ್ಮಿ ಕೂಡ ವೇರ್ ಮಾಡ್ಬೋದು. ಸೊ ಚೆನ್ನಾಗಿದೆ ತಗೊಳ್ಳಿ ಅಂತ ನಾನು ಇನ್ಸಿಸ್ಟ್ ಮಾಡಿದ್ದು. ಇದೊಂದು ಕಲಂಕಾರಿ ಡಿಸೈನ್ ಸ್ಯಾರಿ ವಿತ್ ಬಾರ್ಡರ್. ಆಲ್ಮೋಸ್ಟ್ ಎಲ್ಲ ಬಾರ್ಡರ್ ಸ್ಯಾರೀಸ್ನೇ ಪ್ರಿಫರೇಬಲ್ ಆಗಿ ನಾವು ಕೊಂಡ್ಕೊಂಡಿದ್ದೀವಿ. ಬಿಕಾಸ್ ವಿತ್ ಬಾರ್ಡರ್ ಸ್ಯಾರೀಸ್ ಕೊಂಡ್ಕೊಂಡಾಗ ಇದು ಒಂದು ಅಫಿಷಿಯಲ್ ಲುಕ್ ಕಾಣುತ್ತೆ, ಹಾಗೂ ಎಥ್ನಿಕ್ ವೇರ್ ಟೈಪ್ ಕಾಣುತ್ತೆ. ಒಂದು ಅಟ್ ಎ ಟೈಮ್ ದೇವಸ್ಥಾನಗಳಿಗೂ ನಾವು ವೇರ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಸೊ ಬೇಗ ಉಟ್ಕೊಂಡು ಹೋಗ್ಬಿಡ್ಬೋದು. ಚೆನ್ನಾಗಿದೆ ಈ ಸ್ಯಾರಿ ಕೂಡ, ತುಂಬ ಚೆನ್ನಾಗಿದೆ. ಕಲಂಕಾರಿ ಡಿಸೈನ್ ಸ್ಯಾರಿ ಇದು. ಇದರ ಪಲ್ಲು ಬಂದ್ಬಿಟ್ಟು ಇದ್ರ ಮೇಲೆ ಏನು ಒಂದು ರೀತಿ ಯೂನಿಕ್ ಆಗಿದೆ ಗೊತ್ತಾ, ಇದರಲ್ಲಿ ಒಂಥರ ಸಿಲ್ವರ್ ಬಾಕ್ಸ್ ಕಾಣ್ತಾ ಇದೆ. ಕ್ಯಾಮ್ರಾ ಎಷ್ಟು ಮಟ್ಟಿಗೆ ಜಸ್ಟಿಸ್ ಕೊಡ್ತಾ ಇದೆಯೋ ಐ ಡೋಂಟ್ ನೋ, ಬಟ್ ಸಿಲ್ವರ್ ಬಾಕ್ಸ್ ಇದೆ ಇದರಲ್ಲಿ. ಕಾಣ್ತಾ ಇಲ್ಲ. ಯಾವುದು ಪ್ರಿಂಟೆಡ್ ಸ್ಯಾರಿ ಅಲ್ಲ, ಎಲ್ಲ ಸ್ಯಾರಿ ಚೆನ್ನಾಗಿದೆ. ಎಲ್ಲ ಪ್ರಿಂಟೆಡ್ ಅಂದರೆ ಫಾಯಿಲ್ ಪ್ರಿಂಟೆಡ್ ಸ್ಯಾರಿ ಯಾವುದೂ ಇಲ್ಲ. ಫ್ರೆಂಡ್ ಸರ್ಕಲಲ್ಲಿ ಯಾವುದಾದ್ರೂ ಲೈಟ್ ಫಂಕ್ಷನ್ಸ್ ಇದ್ದರೆ ವೇರ್ ಮಾಡ್ಕೊಂಡು ಹೋಗ್ಬೋದು. ಸಖತ್ತಾಗಿದೆ ಇದು ಮಾತ್ರ. ಏನು ಪಲ್ಲು ನೋಡಿ, ಪಲ್ಲು ತುಂಬ ಚೆನ್ನಾಗಿದೆ ಪಲ್ಲು. ಇದು ಕೂಡ ಮಮ್ಮಿ ಹೇಗೆ ಮಾಡೋದು ಅಂತ ಅಂತಿದ್ರು. ಕಲಂಕಾರಿ ಡಿಸೈನ್ ತಗೊಳ್ಳಿ ಚೆನ್ನಾಗಿರುತ್ತೆ ಅಂತ ನಾನೇ ಇನ್ಸಿಸ್ಟ್ ಮಾಡಿ ಕೊಡಿಸಿದ್ದು. ವೇರ್ ಮಾಡಿದ್ರೆ ಈ ರೀತಿ ಕಾಣುತ್ತೆ. ನಾನು ಹೇಳಿದಲ್ಲ, ಏಜ್ ಬಿಯರ್ಸ್ ಏನೂ ಇಲ್ಲ, ಎಲ್ಲ ಏಜ್ನವರು ಇದನ್ನ ವೇರ್ ಮಾಡ್ಕೊಂಡ್ಬಿಡ್ಬೋದು. ಚೆನ್ನಾಗಿದೆ ನೋಡಿ, ಇದರಲ್ಲಿ ತುಂಬ ಚೆನ್ನಾಗಿದೆ. ಇದೊಂದು ಮಲ್ ಕಾಟನ್ ಸ್ಯಾರಿ. ಇದು ಪ್ರಿಫರಬಲಿ ಮಮ್ಮಿಗೇನೆ ಕೊಂಡ್ಕೊಂಡಿರೋದು. ಇದು ಕೂಡ ಆವಾಗ ನಾನು ತೋರಿಸಿದ್ನಲ್ಲ, ಒಂಥರ ಮೆಂತೆ ಕಲರು, ಅದೊಂದು ಕಲರು, ಅದರಲ್ಲೇ ಇದೊಂದು ಕಲರ್. ಇದು ಮೋಸ್ಟ್ಲಿ ಮಮ್ಮಿ ಇದು ಪೆಂಡಿಂಗ್ ಇಟ್ಟಿದ್ದಾರೆ, ನೋಡೋಣ ಏನಾಗುತ್ತೆ ಅಂತ. ಗ್ರೀನ್ ಕಲರ್ ಸ್ಯಾರಿ ವಿತ್ ಬಾರ್ಡರ್, ಗೋಲ್ಡನ್ ಬಾರ್ಡರ್, ಚೆನ್ನಾಗಿದೆ. ಡಬಲ್ ಬಾರ್ಡರ್ ಸ್ಯಾರಿ ಅಂತಲೇ ಹೇಳ್ತೀನಿ. ಸ್ಯಾರಿ ತುಂಬ ಬುಟ್ಟ ಎಸ್ಸಿದೆ, ಮೋಟಿವ್ಸ್, ಐ ಮೀನ್ ಟು ಸೇ ದಟ್ ಮೋಟಿವ್ಸ್. ದಿಸ್ ಇಸ್ ದ ಬ್ಲೌಸ್. ಮಲ್ ಕಾಟನ್ ಅಂದ್ರೂ ತುಂಬ ಈಸಿಲಿ ಡ್ರೇಪ್ ಆಗಿಬಿಡುತ್ತೆ. ಒಬ್ಬರು ಹೆಲ್ಪ್ ಬೇಕು ಅನ್ನೋದು ಏನೂ ಇಲ್ಲ ಇದರಲ್ಲಿ, ತುಂಬ ಈಸಿಲಿ ಡ್ರೇಪ್ ಆಗುವಂಥ ಸ್ಯಾರಿ ಇದು. ಪಲ್ಲು ಎಲ್ಲಿದೆ? ಇದು ಪಲ್ಲು, ಇದು ಪಲ್ಲು. ವೇರ್ ಮಾಡಿದಾಗ ಚೆನ್ನಾಗಿ ಕಾಣುತ್ತೆ. ಬಾಟಲ್ ಗ್ರೀನ್ ಸ್ಯಾರಿ, ಡಿಫ್ರೆಂಟ್ ಆಗಿರುವಂಥ ಕಾಂಟ್ರಾಸ್ಟ್ ಬಾರ್ಡರ್ ಅಂತ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ತುಂಬ ಇದು ನೋಡಿ ಹೇಗೆ ಮಾಡ್ತೀರಾ ಅಂತ ಇಟ್ಕೊಳ್ತೀರ. ನನಗೇನು ಇಷ್ಟ ಆಗಿಲ್ಲ, ಅದು ನಿಮ್ಮ ಇಷ್ಟ. ಇದೊಂದು ಸೆಮಿ ಟಿಶ್ಯೂ ಸಿಲ್ಕ್ ಸ್ಯಾರಿ. ಇದು ಸೆಮಿ ಟಿಶ್ಯೂ ಸಿಲ್ಕ್ ಸ್ಯಾರಿ, ತುಂಬ ಚೆನ್ನಾಗಿದೆ ಸ್ಯಾರಿ ಇದು. ಇದರಲ್ಲೂ ಕೂಡ ಬಾರ್ಡರ್ ಇದೆ, ಯು ಕ್ಯಾನ್ ಸಿ. ಇದರಲ್ಲಿ ನಮ್ಮ ಅಕ್ಕಂಗೆ ಯಾವ್ದು ಕೊಡ್ತೀವೋ ಗೊತ್ತಿಲ್ಲ. ನಮ್ಮ ಅಕ್ಕ ಮೋಸ್ಟ್ಲಿ ಈ ವಿಡಿಯೋ ನೋಡಿದ್ರೆ ನನಗೊಂದು ಕೊಡು, ನಾನು ಕೊಂಡ್ಕೊತೀನಿ ಅಂತ ಅನ್ಬೋದು. ನೋಡೋಣ ಇದರಲ್ಲಿ ಏನಿದೆ ಅಂತಂದರೆ, ಇದರಲ್ಲಿ ಯು ಕ್ಯಾನ್ ಸಿ ಗಾರ್ಡನ್ ಮತ್ತು ಫ್ಲಾರಲ್ ಡಿಸೈನ್ ಹಾಗೂ ಬರ್ಡ್ಸ್ ಕಾಣ್ತಾ ಇರ್ಬೋದು ನಿಮಗೆ. ತುಂಬ ಚೆನ್ನಾಗಿದೆ, ಯುನೀಕ್ ಆಗಿದೆ ವಿತ್ ಬಾರ್ಡರ್, ಮತ್ತು ಮೇಲ್ಗಡೆ ಮೇಲೆ ಬೇರೆ ಬಾರ್ಡರ್ ಇದೆ. ಜಿಂಕೆ ಕೂಡ ಇದೆ, ಎಸ್ ಜಿಂಕೆ ಕೂಡ ಇದೆ. ಒಂಥರ ಫಾರೆಸ್ಟ್ ಕಾನ್ಸೆಪ್ಟ್ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಸ್ಯಾರಿ ಇದು. ಬಟ್ ಕಲರ್ ನನಗೆ ಯಾಕೋ ಅಷ್ಟೊಂದು ಇಷ್ಟ ಆಗಲಿಲ್ಲ, ಬಟ್ ಮಮ್ಮಿಗೆ ಇಷ್ಟ ಆಗಿದೆ. ಇದರಲ್ಲಿ ಏನು ಅಂದರೆ, ನಿಮಗೆ ಕ್ಯಾಮ್ರಾ ಎಷ್ಟು ಮಟ್ಟಿಗೆ ಜಸ್ಟಿಸ್ ಕೊಡ್ತಾ ಇದೆಯೋ ಐ ಡೋಂಟ್ ನೋ, ಒಂಥರ ಡಬಲ್ ಕಲರ್ ಇದೆ ಇದು. ಪೀಚ್ ಕಲರ್ ವಿತ್ ಗೋಲ್ಡನ್ ಶೈನಿಂಗ್ ಇದೆ, ಗೋಲ್ಡ್ ಪೀಚ್ ಕಲರ್ ಶೈನಿಂಗ್ ಇದೆ. ಮಮ್ಮಿಗೆ ತುಂಬ ಇಷ್ಟ ಆಗಿದೆ, ಅವ್ರಿಷ್ಟ. ನನಗಿಂತ ಲೈಟ್ ಕಲರ್ಸ್ ನಂಗೆ ಇಷ್ಟ ಆಗಲ್ಲ. ಇದು ಬ್ಲೌಸು, ಉಲ್ಟಾ ತೋರಿಸ್ತಿದೆಯಾ? ಇದು ಬ್ಲೌಸ್ ಬಂದು, ಇದು ಬ್ಲೌಸು. ಪಲ್ಲು ನೋಡ್ತಾ ಇದ್ದೀನಿ ನೋಡಿ, ಇಷ್ಟು ಚೆನ್ನಾಗಿದೆಲ್ಲ ಸ್ಯಾರಿ. ಇದು ಕೂಡ ಪುಟಾಣಿ ಪಲ್ಲು, ಇಷ್ಟೇ ಪಲ್ಲು, ಪಕ್ಷಿ. ಅದರಲ್ಲೂ ಕೂಡ ಏನು ಸ್ಯಾರಿ ಬಾರ್ಡರ್ ಕಾನ್ಸೆಪ್ಟ್ ಇಟ್ಟಿದಾರಲ್ಲ, ಅದೇ ಕಾನ್ಸೆಪ್ಟು ಈ ಪಲ್ಲುದಲ್ಲೂ ಇಟ್ಬಿಟ್ಟಿದ್ದಾನೆ. ತುಂಬ ಚೆನ್ನಾಗಿದೆ ನೋಡಿ. ಪಕ್ಷಿ ಕಾಣ್ತಾ ಇದೆಯಾ? ಆ ಪಕ್ಷಿ ಜೊತೆಗೆ ಜಿಂಕೆ ವಿತ್ ಫಾರೆಸ್ಟ್ ಕಾನ್ಸೆಪ್ಟ್, ಫ್ಲಾರಲ್ ಡಿಸೈನ್
ಮರಗಳು ಎಲ್ಲ ಕಾಣ್ತಾ ಇದೆ. ಚೆನ್ನಾಗಿದೆ ಸ್ಯಾರಿ. ಇದೇ ಕಾನ್ಸೆಪ್ಟ್. ಬಾರ್ಡರ್ ಪೂರ್ತಿ ಸ್ಯಾರಿ ಪೂರ್ತಿ ಇದೆ ವಿತ್ ದಿಸ್ ಜರಿ ಬಾರ್ಡರ್. ತುಂಬ ಚೆನ್ನಾಗಿದೆ. ನಮ್ಮ ಅಕ್ಕ ನೋಡ್ಬಿಟ್ರೆ, ನಮ್ಮ ಪಕ್ಕದ ಮನೆ ಅಕ್ಕ ಗ್ಯಾರಂಟಿ ನನಗೆ ಇದು ಇರಲಿ, ನನಗೆ ಬೇಕು ಅಂತಂತಾರೆ. ಬಟ್ ಮಮ್ಮಿ ಕೊಡಲ್ಲ ಅನಿಸುತ್ತೆ. ಮಮ್ಮಿಗೆ ತುಂಬ ಇಷ್ಟ ಆಗಿದೆ. ಅಕ್ಕ ನೀನು ಇಷ್ಟಪಟ್ಟು ಕೇಳಿದ್ರೆ ನೀವೇ ಕೊಡ್ತೀನಿ ಅಕ್ಕ, ಡೋಂಟ್ ವರಿ. ಇದು ಕೂಡ ಮಲ್ ಕಾಟನ್ ಸ್ಯಾರಿ. ಇದು ಮಮ್ಮಿ ನೀನು ತಗೋ ಅಂತ ಅಂದರು, ಬಟ್ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಕಾಟನ್ ಸ್ಯಾರಿ. ಗೆಸ್, ಇದರಲ್ಲಿ ನೀವು ಕಾನ್ಸೆಪ್ಟ್ ನೋಡ್ತಾ ಇರ್ಬೋದು. ಪುಟಾಣಿ ಮಕ್ಕಳು 1 2 3 4 ಮೆಂಬರ್ಸ್ ಮಕ್ಕಳು. ನಮ್ಮ ಮನೇಲೂ 4 ಮಕ್ಕಳಿದ್ದಾರೆ. ಆಶು, ಅನ್ಶು, ಅಸ್ತು ಆ್ಯಂಡ್ ಆಯು. ಇಲ್ಲ, ಈ ಕಡೆ ಇನ್ನೊಂದು ಕಂಟಿನ್ಯೂ ಆಗಿದೆ. 4 ಮಕ್ಕಳಿದ್ದಾರೆ. 1 2 3 4 ಮಕ್ಕಳಿದ್ದಾರೆ. ಮತ್ತು ಆ ಕಡೆ ಫುಲ್ ಇದೇ ಕಾನ್ಸೆಪ್ಟ್ ಕಂಟಿನ್ಯೂ ಆಗಿದೆ. ಆ 4 ಜನ ಮಕ್ಕಳು ಕಾನ್ಸೆಪ್ಟ್ ಇದೆ ಅಂತ ಮಮ್ಮಿಗೆ ತುಂಬಾ ಇಷ್ಟ ಆಗ್ಬಿಟ್ಟು ಅವರೆಲ್ಲ ಆಟ ಆಡ್ತಾ ಇದ್ದಾರೆ. ಇನ್ ದ ಸಮ್ಮರ್ ಡೇಸ್ ಐ ಥಿಂಕ್ ಕೈಟ್ ಆಟ ಆಡ್ತಾ ಇದ್ದಾರೆ, ಅಂದರೆ ಗಾಳಿಪಟ ಆಟವನ್ನು ಆಟ ಆಡ್ತಾ ಇದ್ದಾರೆ. ಈ ಕಾನ್ಸೆಪ್ಟ್ ತುಂಬ ಯೂನಿಕ್ ಆಗಿರೋಂಥ ಕಾನ್ಸೆಪ್ಟ್ ವಿತ್ ದ ಗೋಲ್ಡನ್ ಜರಿ ಬಾರ್ಡರ್. ನಿಮಗೆ ಕಾಣ್ತಾ ಇರ್ಬೋದು, ಸಖತ್ತಾಗಿದೆ ಮಾತ್ರ ಸ್ಯಾರಿ. ಒಂಥರ ಡಿಫ್ರೆಂಟ್ ಆಗಿರೋಂಥ ಕಾನ್ಸೆಪ್ಟ್ ಇಟ್ಬಿಟ್ಟಿದ್ದಾರೆ ಇದರಲ್ಲಿ. ಆ್ಯಂಡ್ ಸ್ಯಾರಿ ತುಂಬ ನಿಮಗೆ ಮೋಟಿವ್ಸ್ ಕಾಣ್ತಾ ಇದೆ. ಅದು ಮೋಟಿವ್ಸ್ ಅಂತಂದರೆ ಅದರಲ್ಲಿ ಕೈಟ್ ಇದೆ, ಗಾಳಿಪಟ. ಸ್ಯಾರಿ ತುಂಬ ಗಾಳಿಪಟ ಇದೆ. ಮಮ್ಮಿಗಂತೂ ತುಂಬ ಇಷ್ಟ ಆಗ್ಬಿಡ್ತು. ಇದನ್ನ ನೀನೇ ತಗೋ ಅಂತಂದ್ರು ಮಮ್ಮಿ. ನೋಡೋಣ, ನನಗೆ ಯಾಕಂದರೆ ಮಲ್ ಕಾಟನಲ್ಲೂ ನನಗೆ ಅಷ್ಟು ಇಷ್ಟ ಆಗಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ. ಸಖತ್ತಾಗಿದೆ ಕಾನ್ಸೆಪ್ಟ್ ಮಾತ್ರ. ಸ್ಯಾರಿ ತುಂಬ ಒಂಥರ ಗಾಳಿಪಟದ ಒಂದು ಕಾನ್ಸೆಪ್ಟು. ಆ್ಯಂಡ್ ಇದರಲ್ಲಿ ವಿತ್ ಲಂಟನ್ಸ್ ಇದೆ, ಹುಚ್ಚು ರೆಡಿ ಇದೆ ಇದರಲ್ಲಿ. ತಡಿ ಒಂದು ನಿಮಿಷ. ಯು ಕ್ಯಾನ್ ಸಿ ದ ಪಲ್ಲು. ಅದರಲ್ಲೂ ಕೂಡ ನೋಡಿ 4 ಜನ ಮಕ್ಕಳು, ಮತ್ತು ಅದೇ 4 ಜನ ಮಕ್ಕಳು ಮನೆ ಪುಟಾಣಿಗಳು 4 ಜನ. ನಮ್ಮ ಮನೆ ಪುಟಾಣಿಗಳು 4 ಜನ ಅಲ್ಲ. ಆ ಕಾನ್ಸೆಪ್ಟ್ ಇರೋದ್ರಿಂದ ಮಮ್ಮಿ ಕೊಂಡ್ಕೊಳ್ಳೇಬೇಕು ಅಂತ ಹಠ ಮಾಡಿ ಇದನ್ನ ತಗೊಂಡಿದ್ದಾರೆ. ಆ್ಯಂಡ್ ದಿಸ್ ಇಸ್ ದ ಬ್ಲೌಸ್. ಉಟ್ಕೊಂಡಾಗಂತೂ ಸಖತ್ತಾಗಿ ಕಾಣುತ್ತೆ. ನಿನಗೆ ಬೇಡದ್ರೆ ನಾನು ಕೊಡ್ಕೊಳ್ತೀನಿ ಅಂತ ಅಂತೀರ ಮಮ್ಮಿ. ನೋಡಿ ಏನಾಗುತ್ತೆ ಅಂತ. ಮಮ್ಮಿನೇ ತೊಗೊಳೋದಿದ್ದೆ, ಯಾಕಂದರೆ ಇದು ಮಲ್ ಕಾಟನ್ ಅಲ್ಲ. ನನಗೆ ಐ ಡೋಂಟ್ ಪ್ರಿಫರ್ ಕಾಟನ್. ನೋಡಿ ಈ ರೀತಿ ಇದೆ. ವೇರ್ ಮಾಡೋದು ಚೆನ್ನಾಗಿ ಕಾಣುತ್ತೆ. ಇದೊಂದು ಸ್ಯಾರಿ. ಇದು ಪಾಚಿ ಗ್ರೀನ್ ಸ್ಯಾರಿ. ನನಗೆ ಇದರಲ್ಲಿ ಏನು ಸ್ಪೆಷಾಲಿಟಿ ಕಾಣಿಸ್ತು ಅಂದರೆ, ನನಗೆ ತಡಿ ಮಮ್ಮಿ ಒಂದು ನಿಮಿಷ, ಇದರಲ್ಲಿ ಬಾರ್ಡರ್ ತುಂಬ ಡಿಫ್ರೆಂಟಾಗಿ ಕಾಣಿಸ್ತು ನನಗೆ. ಬಾರ್ಡರ್ ಡಿಫ್ರೆಂಟ್ ಆಗಿದೆ ಆ್ಯಂಡ್ ವಿತ್ ಜರಿ ಬಾರ್ಡರ್ ಇದೆ. ನನಗೆ ತುಂಬ ಇಷ್ಟ ಆಯಿತು. ಮಮ್ಮಿ ನನಗೆ ನಾನು ಕೊಡ್ತೀನಿ ಕೊಡ್ಕೊ ಅಂತ ಅಂದರು. ಸೊ ನಾನು ಇದನ್ನ ಓಕೆ ಅಂತ ಇಟ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ವಾವ್, ಸೂಪರ್. ನನಗೆ ಇದು ಬೇಕೇ ಬೇಕು ಅನ್ನೋಂಥ ಲೆವೆಲ್ಲಾಗಿ ನನಗೆ ಯಾವುದು ಅಂತ ಇಷ್ಟ ಆಗಲಿಲ್ಲ. ಯಾಕಂದ್ರೆ ನಾನು ತುಂಬಾ ಚೂಸಿ ಸ್ಯಾರೀಸ್ ಸೆಲೆಕ್ಷನ್ ತುಂಬಾ ಚೂಸಿ. ಎಲ್ಲರೂ ಸೆಲೆಕ್ಷನ್ ಆಗಿರುತ್ತೆ, ಆದರೆ ನಂದು ಮಾತ್ರ ಸೆಲೆಕ್ಷನ್ ಆಗಿರಲ್ಲ. ನಮ್ಮ ಮನೇಲಿರುವಂಥ ಎಷ್ಟು ನಾವು 4 ಜನ, ಅವರು 6 to 7 ಮೆಂಬರ್ಸ್ ಲೇಡೀಸ್ ಹೋಗ್ತೀವಿ ಸ್ಯಾರೀಸ್ ಶಾಪಿಂಗ್ಗೆ. ಬಟ್ ಎಲ್ಲರದು ಆಗಿರುತ್ತೆ, ನಂದು ಮಾತ್ರ ಆಗಿರಲ್ಲ. ಅಟ್ಲೀಸ್ಟ್ ಸಿಂಗಲ್ ಸ್ಯಾರಿ ಕೂಡ ನಾನು ಸೆಲೆಕ್ಷನ್ ಆಗಿರಲ್ಲ. ಸೊ ಅಷ್ಟೊಂದು ಚೂಸಿ. ಇದರಲ್ಲೂ ಕೂಡ ನನಗೆ ಯಾವುದು ವಾವ್ ಸೂಪರ್, ನನಗೆ ಬೇಕೇ ಬೇಕು ಅನ್ನೋಂಥ ಇಷ್ಟ ನನಗೆ ಯಾವುದೂ ಆಗಿಲ್ಲ, ಫ್ರ್ಯಾಂಕ್ಲಿ ಟು ಸೇ. ಇದು ನೀನು ತಗೋಂತ ಮಮ್ಮಿ ಹೇಳಿದ್ದಾರೆ, ನನಗೋಸ್ಕರ ಅಂತಲೇ ಮಮ್ಮಿ ಸೆಲೆಕ್ಷನ್ ಮಾಡಿರೋದು. ಚೆನ್ನಾಗಿದೆ ಮಾತ್ರ. ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ಇದು ಒಂಥರ ಇದನ್ನು ಪಲ್ಲು ಏನಮ್ಮ, ಇದು ಪಲ್ಲು ಒಂಥರ ಎಂಥ ಪಲ್ಲು, ರಂಗೋಲಿ ಡಿಸೈನ್ ಎಂಥದ ಅಂತಲ್ಲ ನಾನು, ಬಾಂದಿನಿ ಡಿಸೈನ್ ಪಲ್ಲು. ಈ ಸಲ ಏನೋ ಹೆಸರಿಗೆ ಬಾಯಲ್ಲಿ ಬರೋದೇ ಇಲ್ಲ, ಗೊತ್ತಿರುತ್ತೆ ನೆನಪಿರುತ್ತೆ, ತಕ್ಷಣಕ್ಕೆ ಬಾಯಲ್ಲಿ ಬರೋಲ್ಲ. ಇದು ಕಂಟಿನ್ಯೂಟಿ. ಇದು ಔಟ್ ದಟ್ ಕಂಟಿನ್ಯೂ ಇದೆ. ಇದು ರನ್ನಿಂಗ್ ಬ್ಲೌಸ್ ಇದೆ, ಇದು ಬ್ಲೌಸ್. ಆ್ಯಂಡ್ ಇದೊಂದು ಸ್ಯಾರಿ, ಇದು ಜಿಗ್ಜ್ಯಾಗ್ ಡಿಸೈನ್ ಸ್ಯಾರಿ, ತುಂಬಾ ಟ್ರೆಂಡಿಂಗ್, ಆಲ್ವೇಸ್ ಟ್ರೆಂಡಿಂಗ್ ಜಿಗ್ಜ್ಯಾಗ್ ಡಿಸೈನ್ ಸ್ಯಾರಿ. ಇದರಲ್ಲಿ 2 ಕಲರ್ಸ್ ಇತ್ತು, ನೀನೊಂದು ಕೊಂಡ್ಕೊ ಅಂತಂದರು. ಬಟ್ ಇದು ಕಾಟನ್ ಫ್ಯಾಬ್ರಿಕ್ ನನಗೆ ಬೇಡ ಅಂತಂದರೆ. ತುಂಬ ಸಿಂಪಲ್ ಆಗಿರುವಂಥ ಡಿಸೈನ್, ಚೆನ್ನಾಗಿದೆ ಸ್ಯಾರಿ ಮಾತ್ರ, ಕಾಟನ್. ಇದು ಹಬ್ಬಕ್ಕೆ ಅಂತ ನಾನು ಕೊಂಡ್ಕೊಂಡಿರೋದಲ್ಲ, ಹಬ್ಬದ ಯೂಸಿನ ಸ್ಯಾರಿ ಅಲ್ಲ ಇದು. ಆ್ಯಸ್ ಎ ಸೆಡ್ ಅರ್ಲಿಯರ್, ಇದು ಡೈಲಿ ವೇರ್ ಸ್ಯಾರಿ. ಇದು ಬ್ಲೌಸ್, ಐ ಥಿಂಕ್ ಬ್ಲೌಸ್ ಅಲ್ಲಮ್ಮ ಇದು. ಇದು ಪಲ್ಲು. ಚೆನ್ನಾಗಿದೆ ಸ್ಯಾರಿ ಕೂಡ. ಇದು ನೋಡಿ, ವೇರ್ ಮಾಡೋದು ಚೆನ್ನಾಗಿ ಕಾಣುತ್ತೆ. ಜಿಗ್ಜ್ಯಾಗ್ ಡಿಸೈನ್ ಸ್ಯಾರಿ. ಇದು ಕೂಡ ನಮ್ಮ ಅಕ್ಕಂಗೆ ಇಷ್ಟ ಆಗ್ಬೋದು.
ಅಕ್ಕ ಇಷ್ಟ ಆದರೆ ಇನ್ನೊಂದು ಕಲರ್ ಅಲ್ಲಿದೆ, ಅದು ಬೇಕಾದ್ರೆ ನೀವು ತಂದು ಕೊಡ್ತೀನಿ ಸುಮ್ಮನಿರಕ್ಕ. ನಮ್ಮ ಅಕ್ಕ ಬೈಕೊಂಡ್ಬಿಡುತ್ತೆ. ಎಸ್, ಇದೊಂದು ಸ್ಯಾರಿ ಚೆನ್ನಾಗಿದೆ, ಒಂಥರ ಕಾಟನ್ ಸಿಲ್ಕ್ ಮಿಕ್ಸ್ ಕಾಟನ್ ಇರಬೇಕಿದು, ಕಾಟನ್ ಸಿಲ್ಕ್ ಸ್ಯಾರಿ ಚೆನ್ನಾಗಿದೆ, ಇದು ಕೂಡ ಚೆನ್ನಾಗಿದೆ. ಸೊ ದಿಸ್ ಇಸ್ ದ ಥಿಂಗ್. ಇಷ್ಟು ನಮ್ಮ ಇನ್ನು ಈಗ ತಾನೇ ಜಸ್ಟ್ ನಾವು ಪರ್ಚೇಸ್ ಮಾಡ್ಕೊಂಡು ಬಂದಿರೋಂಥ ಸ್ಯಾರೀಸ್, ಡೈಲಿ ವೇರ್ ಸ್ಯಾರೀಸ್ ಮಮ್ಮಿಗೋಸ್ಕರ ಅಂತ ಅಷ್ಟೇ, ಇನ್ನೇನು ಇಲ್ಲ. ಇದರಲ್ಲಿ ನನಗೆ ಯಾವ ಸೈಜ್ ನಾನು ಕೊಂಡ್ಕೋಬಹುದು ಅಂದರೆ ಮಮ್ಮಿ ಹತ್ರ ನಾನು ಇಸ್ಕೋಬಹುದು, ಮಮ್ಮಿಗೆ ಯಾವ ಸೈಜ್ ಇಟ್ಕೋಬಹುದು ಅಂತ ನೀವು ನನಗೆ ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸಿ. ನನಗೆ ಯಾವ ಸ್ಯಾರಿ ಚೆನ್ನಾಗಿ ಕಾಣುತ್ತೆ ಅಂತ ಕೂಡ ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸಿ. ಯಾರು ಕಾಮೆಂಟಲ್ಲಿ ಬರ್ದು ಕಳಿಸ್ತಿರೋ ಅವರ ಹೆಸರನ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ನಿಮ್ಮ ಪ್ರೀತಿ, ನಿಮ್ಮ ಕಾಮೆಂಟ್ ನನಗೆ ತುಂಬಾ ಇಂಪಾರ್ಟೆಂಟ್. ನಿಮಗೆ ಇಂಥ ಸ್ಯಾರಿ ಚೆನ್ನಾಗಿ ಕಾಣುತ್ತೆ ಅದನ್ನ ಕೊಂಡ್ಕೊಳ್ಳಿ ಅಂತ ಹೇಳಿದೆ ಅಂತ ಒಂದು ಕಮೆಂಟ್ ಮೂಲಕ ಯಾರಾದ್ರು ಸಜೆಸ್ಟ್ ಮಾಡಿದ್ರೆ ಖಂಡಿತವಾಗಿಯೂ ನಮ್ಮ ಅಮ್ಮ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಆ ಸ್ಯಾರಿನ ನಾನು ಇಟ್ಕೋತೀನಿ. ಆ್ಯಂಡ್ ಇಟ್ ಈಸ್ ಆಲ್ವೇಸ್ ವೆಲ್ಕಮ್. ಯುವರ್ ಕಾಮೆಂಟ್ಸ್ ಆ್ಯಂಡ್ ಯುವರ್ ಸಜೆಷನ್ಸ್ ಆರ್ ಹೈಲಿ ವೆಲ್ಕಮ್ಡ್ ಅಂತ ಹೇಳ್ತಾ ಇದ್ದೀನಿ. ಸೊ ಈ ರೀತಿ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ. ನನ್ನ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನನ್ನ ಸಿಸ್ಟರ್ಸ್ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್ ಹಾಗೂ ಚಿಕ್ಕ ಸಿಸ್ಟರ್ ಗಾಯನ ಪ್ರಿಯಾ ಅವರಿಬ್ಬರು ಚಾನಲ್ಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ರೀತಿ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್.